ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸುಮುಖೌ ಸುಂದರತರೌ ಸುನಾಸೌ ಸುಖಚಿತ್ತನೂ ಸುರಾರಾಧಿತಪಾದಾಬ್ಜೌ ರಮಾನಾರಾಯಣೋಸ್ತುಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಾವಣ ಮಾಸ ಬಂತು ಅಂದರೆ ಅನೇಕ ಹಬ್ಬ ಹರಿದಿನಗಳ ಒಂದು ಸುಗ್ಗಿ ಕಾಲ ಬಂದ ಹಾಗೆ. ಅದರಲ್ಲೂ ನಮ್ಮ ಗುರುಗಳಾಗಿರ್ತಕ್ಕಂತಹ ರಾಯರ ಆರಾಧನೆ ಅದು ಶ್ರಾವಣ ಮಾಸ ಬಂದ ತಕ್ಷಣ ನಮಗೆಲ್ಲ ನೆನಪಾಗತ್ತೆ. ಶ್ರಾವಣ ಮಾಸದ ಪ್ರಾರಂಭದಿಂದಲೂ ಅದಕ್ಕಾಗಿ ತಯಾರಿಗಳು, ಅದಕ್ಕಾಗಿ ಭಜನಾ ಮಂಡಳ ಭಜನೆಗಳು, ಅಷ್ಟೋತ್ತರ ಪಾರಾಯಣಗಳು ಇದೆಲ್ಲ ನಡೆದು ಒಂದು ರೀತಿಯಾದಂತಹ ರಾಯರ ಅನುಗ್ರಹಕ್ಕೆ ನಾವು ಪರಿತಪಿಸ್ತಾ ಇದ್ದೇವೆ ಅನ್ನುವಂಥ ಭಾವ ಎಲ್ಲ ಕಡೆ ಬರ್ತಾ ಇರುತ್ತೆ. ಅಂತಹ ನಮ್ಮ ಗುರುಗಳಾಗಿರ್ತಕ್ಕಂತಹ ರಾಯರ ಆ ಮಹತ್ವದ 3 ದಿನಗಳ ಕಾಲದ ಆರಾಧನಾ ಮಹೋತ್ಸವ ಏನಿದೆ ಅದನ್ನು ನಾವು ಹೇಗೆ ಆಚರಿಸಬೇಕು? ಒಂದು, ನಾವು ಮಾಡ್ತಕ್ಕಂಥ ಸೇವೆ ಅದನ್ನೆಲ್ಲವನ್ನು ಕೂಡ ರಾಯರು ಅವತ್ತು ಕೃಪಾದೃಷ್ಟಿಯಿಂದ ನಮ್ಮನ್ನು ನೋಡ್ತಾ ಇರ್ತಾರೆ ಅನ್ನೋ ಉದ್ದೇಶದಿಂದ ಅವರಲ್ಲಿ ಹೆಚ್ಚು ಹೆಚ್ಚು ಭಕ್ತಿಯನ್ನು ಮಾಡಿ, ಹೆಚ್ಚು ಹೆಚ್ಚು ಪಾರಾಯಣ, ಹೆಚ್ಚೆಚ್ಚು ನಮಸ್ಕಾರ, ಹೆಚ್ಚೆಚ್ಚು ಅವರ ಸೇವೆಯನ್ನು ಮಾಡ್ತಾ ನಾವು ಅವರ ಅನುಗ್ರಹವನ್ನು ಪಡಿಬೋದು. ಅಂತಹ ರಾಯರ ಅನುಗ್ರಹವನ್ನು ಸಂಪಾದಿಸಿದಿರ್ತಕ್ಕಂಥ ಅನೇಕ ಮಹನೀಯರಿದ್ದಾರೆ. ಆ ಅನೇಕ ಮಹನೀಯರು ತೋರಿಸಿಕೊಟ್ಟಂಥ ಮಾರ್ಗದಲ್ಲಿ ರಾಯರ ಆರಾಧನೆಯನ್ನು ನಾವು ಮಾಡಿದರೆ, ರಾಯರ ಭಕ್ತಿಯನ್ನು ಮಾಡಿದರೆ ರಾಯರ ಅನುಗ್ರಹವಾಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗಾದರೆ ರಾಯರ ಅನುಗ್ರಹವನ್ನು ಸಂಪಾದನೆ ಮಾಡಲಿಕ್ಕೋಸ್ಕರ ಮಹನೀಯರು ಏನು ಹೇಳಿದ್ದಾರೆ, ಎಂತೆಂಥ ಮಹನೀಯರು ಯಾವ್ಯಾವ ರೀತಿಯಲ್ಲಿ ರಾಯರ ಅನುಗ್ರಹವನ್ನು ಸಂಪಾದನೆ ಮಾಡಿದ್ದಾರೆ ಅಂತ ನಾವು ಇತಿಹಾಸವನ್ನು ತೆಗೆದುಕೊಳ್ತಾ ಹೋದರೆ ಅನೇಕ ಮಹನೀಯರ ಪರಿಚಯ ನಮಗೆ ಆಗುತ್ತೆ. ಅದರಲ್ಲಿ ದಾಸ ಸಾಹಿತ್ಯದಲ್ಲಿ ಶ್ರೇಷ್ಠ ಸಾಧನೆಯನ್ನು ಮಾಡಿರ್ತಕ್ಕಂತಹ, ಅದೇ ರೀತಿಯಾಗಿ ವ್ಯಾಸ ಸಾಹಿತ್ಯದಲ್ಲೂ ಅಪೂರ್ವವಾದಂತಹ ಪಾಂಡಿತ್ಯವನ್ನು ಗಳಿಸಿರ್ತಕ್ಕಂತಹ ಗುರು ಜಗನ್ನಾಥದಾಸರ ನೆನಪು ಬರದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅತ್ಯಂತ ಶ್ರೇಷ್ಠ ರಾಯರ ಭಕ್ತರು. ರಾಯರ ಉಪಾಸನೆಯನ್ನು ಹಲವು ವಿಧಗಳಲ್ಲಿ ಮಾಡಿ, ತಾವು ಮಾಡಿದ್ದಲ್ಲದೆ ಯಾವ ರೀತಿಯಾಗಿ ಮಾಡಬೇಕು ಅಂತ ತಿಳಿಸಿಕೊಟ್ಟು, ರಾಯರ ಕುರಿತಾದ ಸ್ತೋತ್ರಗಳನ್ನು ರಚನೆ ಮಾಡಿ, ರಾಯರ ಇಡೀ ಜೀವನವನ್ನು ನಮಗೆ ಪರಿಚಯ ಮಾಡಿಕೊಡ್ಲಿಕ್ಕೋಸ್ಕರ ಅನೇಕ ಪದ್ಯಗಳನ್ನು ರಚನೆ ಮಾಡಿ ರಾಯರ ಅಪರಿಮಿತ ಅನುಗ್ರಹಕ್ಕೆ ಪಾತ್ರರಾದವರು ಗುರು ಜಗನ್ನಾಥದಾಸರು. ಅಂಥ ಗುರು ಜಗನ್ನಾಥದಾಸರು ನಮಗೆ ರಾಯರ ಉಪಾಸನೆಯನ್ನು ಹೇಗೆ ಮಾಡಬೇಕು ಅನ್ನೋದಕ್ಕೆ ಒಂದು ಮಾರ್ಗ ಹಾಕಿ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ನಮಗೀಗೆಲ್ಲವೂ ಕೂಡ ಈ ಪ್ರಪಂಚದಲ್ಲಿ ಅನೇಕ ರೀತಿಯಾದ ವ್ಯಾಧಿಗಳು ಮಾನಸಿಕವಾಗಿರ್ತಕ್ಕಂಥ ತಾಪತ್ರಯ, ದೈಹಿಕವಾದಂಥ ತಾಪತ್ರಯ, ಯಾವುದೇ ಒಂದು ಅಂಗ ಅವಯವಗಳು ಯಾವಾಗಾದರೂ ತೊಂದರೆಗಳನ್ನು ಕೊಡ್ತಾನೇ ಇರುತ್ತೆ. ಈ ರೀತಿ ಇದ್ದಾಗ ಯಾವುದೇ ಭಕ್ತಿ ಮಾಡಲಿಕ್ಕೆ ಆಗೋದಿಲ್ಲ, ಯಾವುದೇ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ, ಯಾವುದೇ ತೀರ್ಥಕ್ಷೇತ್ರಗಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆಗ ನಮ್ಮ ಜೀವನವೇ ವ್ಯರ್ಥ ಅನ್ನುವಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಅಂತಹ ಸಂದರ್ಭ ಬಂದಾಗ ಪರಮಾತ್ಮನ ಸೇವೆ ಮಾಡಲಿಕ್ಕೂ ಕೂಡ ನಮಗೆ ನಮ್ಮ ಅಂಗಗಳು ಸಹಕರಿಸ್ತಿಲ್ಲ ಅಂತಾದಾಗ ನಾವು ಗುರುಗಳನ್ನೇ ಶರಣು ಹೊಂದಬೇಕು. ಗುರುಗಳನ್ನು ಶರಣು ಹೊಂದಬೇಕು ಅಂದರೆ ನಾವು ಏನೋ ಹೋಗಿ ಗುರುಗಳ ಹತ್ರ ಕೇಳೋದ್ರಿಂದ, ಯಾರು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೋ ಅವರು ಹೇಳಿಕೊಟ್ಟ ಕ್ರಮದಲ್ಲಿ ಗುರುಗಳ ಹತ್ರ ಹೋದರೆ ಗುರುಗಳಿಗೆ ತುಂಬ ಸಂತೋಷ ಆಗುತ್ತಂತೆ. ಹಾಗಾಗಿ ನಮ್ಮನ್ನೆಲ್ಲರನ್ನೂ ಕೂಡ ಕರುಣಿಸ್ಲಿಕ್ಕೋಸ್ಕರ ರಾಯರ ಕೃಪಾಪಾತ್ರರಾಗಿರ್ತಕ್ಕಂತಹ ಗುರುಜಗನ್ನಾಥದಾಸರು ಎಲ್ಲ ತೊಂದರೆಗಳನ್ನು ಪರಿಹಾರ ಮಾಡಲಿಕ್ಕೋಸ್ಕರ, ರಾಯರ ಕೃಪೆಯನ್ನು ಪಡೆಯಲಿಕ್ಕೋಸ್ಕರ ಶ್ರೀ ರಾಘವೇಂದ್ರ ರಕ್ಷಾಸ್ತೋತ್ರಂ ಅಂತ ಒಂದು ಕವಚದ ರೀತಿಯಾದಂತಹ ರಾಘವೇಂದ್ರ ಕವಚ, ಆ ರೀತಿಯಾದ ಒಂದು ಮಂತ್ರವನ್ನು ನಮಗೆ ಕರುಣಿಸಿಕೊಟ್ಟಿದ್ದಾರೆ. ಅದನ್ನು ಪಠನೆ ಮಾಡಿದರೆ ನಮ್ಮ ಅಂಗಗಳಲ್ಲಿರ್ತಕ್ಕಂಥ ಎಲ್ಲ ನೋವುಗಳು, ಅದಕ್ಕೆ ಸಂಬಂಧಿಸಿದಂಥ ಎಲ್ಲ ಕಾಯಿಲೆಗಳು ಎಲ್ಲವೂ ಕೂಡ ನಾಶವಾಗುತ್ತೆ ಅಂತ ಹೇಳ್ತಾರೆ. ಅವರೇ ಹೇಳಬೇಕಾದ್ರೆ, ತಸ್ಯ ರೋಗ ವಿನಶ್ಯಂತಿ ಸಂಚಿತ ಅಪಿ ನಿತ್ಯಶಃ ಆಗಾಮಿನೋ ರೋಗ ಸಂಗಾಹ ನೈವಾಯಾಂತಿ ಕದಾಚನ. ಈಗಾಗಲೇ ರೋಗಗಳಿದ್ದರೆ
ಈ ಸ್ತೋತ್ರವನ್ನು ಪಠನೆ ಮಾಡೋದ್ರಿಂದ ಆ ರೋಗಗಳು ಹೋಗುತ್ತೆ. ಮುಂದೆ ಬರುವ ರೋಗಗಳು, ಯಾವುದೇ ರೋಗವಿಲ್ಲಪ್ಪ, ನಮ್ಮ ದೇಹ ಚೆನ್ನಾಗಿದೆ ಈಗ ಅಂತಂದರೆ ಇದನ್ನೀಗ ಪಠನೆ ಮಾಡಿದ್ರೆ ಮುಂದೆ ಬರಬಹುದಾದ ಯಾವ ರೋಗಗಳೂ ಬರೋದಿಲ್ವಂತೆ. ಅಂತಹ ಅತ್ಯಪೂರ್ವವಾಗಿರ್ತಕ್ಕಂಥ ರಾಘವೇಂದ್ರ ರಕ್ಷಾಸ್ತೋತ್ರ ಅನ್ನುವಂಥ ಸ್ತೋತ್ರವನ್ನು ನಮಗೋಸ್ಕರ ಮಾಡಿಕೊಟ್ಟು ಗುರು ಜಗನ್ನಾಥದಾಸರು ಅನುಗ್ರಹ ಮಾಡಿದ್ದಾರೆ. ಯಾವತ್ತೂ ಕೂಡ ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕಂ. ನಾವ್ಯಾರೋ ಕೂತು ಸ್ತೋತ್ರವನ್ನು ರಚನೆ ಮಾಡಿದರೆ ಅದನ್ನು ಹೇಳೋದ್ರಿಂದ ಬಹಳ ಬೇಗ ಫಲ ಬರೋದಿಲ್ಲ. ಯಾರು ರಾಯರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೋ ಅವರು ಮಾಡಿದ ಸ್ತೋತ್ರವನ್ನು ನಾವು ಪಾರಾಯಣ ಮಾಡಿದರೆ ನಮಗೆ ಖಂಡಿತವಾಗಿ ಬೇಗ ಫಲ ಸಿಗುತ್ತೆ. ನಮ್ಮ ಗುರು ಜಗನ್ನಾಥದಾಸರು ಸಾಮಾನ್ಯದವರಲ್ಲ, ರಾಯರ ಪರಮಾನುಗ್ರಹ ಪಾತ್ರತೆಯನ್ನು ಪಡೆದವರು. ಅವರು ಅನೇಕ ವರ್ಷಗಳ ಕಾಲ ಅಧ್ಯಯನವನ್ನು ಮಾಡಿ ಹೊಸಿಗೆ ಆಚಾರ್ಯರು ಅಂತಲೇ ಪ್ರಸಿದ್ಧರಾಗಿ ತುಂಬ ಸಾಧನೆಯನ್ನು ಮಾಡಿದವರು. ಒಂದು ಬಾರಿ ವಿರಕ್ತಿ ಬಂದು ತಾವು ದಾಸ ಪರಂಪರೆಯಲ್ಲಿ ಮುಂದುವರಿಬೇಕು ಅಂತ ತೀರ್ಮಾನ ಮಾಡಿ ಅವರು ಮನೆ ಮನೆಗಳಿಗೆ ತೆರಳಿ ದಾಸವೃತ್ತಿಯಿಂದ ಜೀವನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದೇ ರೀತಿಯಾಗಿ ಊರಿಂದ ಊರಿಗೆ ಹೋಗಬೇಕಾದ್ರೆ ಮೊನ್ನೆ ಧಾರವಾಡದಲ್ಲಿ ಹೋಗಿ ಪುರಂದರದಾಸರ ಆರಾಧನೆಯನ್ನು ಮಾಡಬೇಕು ಅಂತ ಹೇಳಿ ಕಾಲಿಗೆ ಗೆಜ್ಜೆ ಕೊಟ್ಟುಕೊಂಡು ತಾಳ ಹಿಡ್ಕೊಂಡು ನೃತ್ಯವನ್ನು ಮಾಡ್ತಾ ಪ್ರತಿಯೊಬ್ಬರ ಮನೆಗೆ ಹೋಗಿ ಜೋಳಿಗೆ ಹಿಡಿತಾರೆ. ನಾನು ಆರಾಧನೆ ಮಾಡಬೇಕು ಅಂತಿದ್ದೀನಿ, ಧಾನ್ಯಗಳನ್ನು ಕೊಡಿ ಅಂತ. ಈ ಗುರುಜಗನ್ನಾಥದಾಸರ ಭಕ್ತಿ ಎಲ್ಲರೂ ತಿಳಿದಿದ್ದೆ. ಹಾಗಾಗಿ ಎಲ್ಲರೂ ಕೂಡ ಬೇಗ ಬೇಗ ಧಾನ್ಯಗಳನ್ನೆಲ್ಲ ಕೊಡ್ತಾರೆ, ಜೋಳಿಗೆ ತುಂಬುತ್ತೆ, ವೈಭವದಿಂದ ಪುರಂದರದಾಸ ಆರಾಧನೆಯನ್ನು ಮಾಡ್ತಾರೆ. ಮಾಡಿ ಅಲ್ಲಿಂದ ಶಿವಮೊಗ್ಗದ ಹತ್ರ ಬರ್ತಾರೆ. ಶಿವಮೊಗ್ಗದ ಹತ್ರ ಬರಬೇಕಾದ್ರೆ ಶಿವಮೊಗ್ಗದ ಬಳಿ ಒಂದು ಬೊಮ್ಮನಹಳ್ಳಿ ಅಂತ ಒಂದು ಊರು. ಆ ಊರಿನಲ್ಲಿ ಅಗ್ನಿಹೋತ್ರಿ ಕುಟುಂಬ ಒಂದಿತ್ತಂತೆ. ಆ ಅಗ್ನಿಹೋತ್ರಿಗಳು ಆ ಕುಟುಂಬದ ನಾಮ ಅದು, ಹೆಸರೇ ಹೇಳುವಂತೆ ಆ ಮನೆಯಲ್ಲಿ ದೊಡ್ಡ ದೊಡ್ಡ ಅಗ್ನಿಹೋತ್ರಿಗಳು ಆಗಿ ಹೋಗಿದ್ದಾರೆ. ಅಗ್ನಿಯ ಆರಾಧಕರು, ಬೆಳಿಗ್ಗೆ ಸಾಯಂಕಾಲ ಅಗ್ನಿನ ಉಪಾಸನೆ ಮಾಡಿರ್ತಕ್ಕಂಥ ಮೇರು ವಿದ್ವಾಂಸರೆಲ್ಲ ಆಗಿ ಹೋಗಿದ್ದಾರೆ. ಆದರೆ ಯಾವುದೇ ಪರಮಾತ್ಮನ ಇಚ್ಛೆನೋ ಆ ಕುಟುಂಬ ಮುಂದೆ ಬೆಳೀಲಿಲ್ಲ. ಈಗ ಕೇವಲ ಇಬ್ಬರು ವಿಧವೆಯರು ಆ ಮನೆಯಲ್ಲಿ ವಾಸವಾಗಿದ್ದಾರೆ. ಆ ವಾಸವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಗುರುಜಗನ್ನಾಥದಾಸರು ಆ ಕಡೆ ಸಂಚಾರ ಮಾಡೋ ಪ್ರಸಂಗ ಅಲ್ಲೆಲ್ಲೋ ಸ್ವಲ್ಪ ದೂರದಲ್ಲಿದ್ದಾರೆ. ಆ ವಿಧವೆಯರಿಬ್ಬರಿಗೂ ಕೂಡ ರಾಯರ ಕನಸಲ್ಲಿ ಬರ್ತಾರಂತೆ. ಬಂದು ಹೇಳ್ತಾರೆ, ನಿಮ್ಮ ಮನೆಯಲ್ಲಿ ಒಂದು ಮಾಡದಲ್ಲಿ ನನ್ನ ಬೃಂದಾವನ ಇದೆ, ಅದರ ಮೇಲೆ ದಿನ ನೀವು ದೀಪ ಇಡ್ತಾ ಇದ್ದೀರಾ, ಅದು ನನ್ನ ತಲೆ ಮೇಲೆ ಇಟ್ಟಾಗ ಆಗ್ತಾ ಇದೆ, ಹಾಗಾಗಿ ಅದನ್ನು ತೆಗೀರಿ ಅಂತ ಹೇಳ್ತಾರಂತೆ. ಅಷ್ಟೇ ಅಲ್ಲ, ಇಲ್ಲಿಗೆ ಗುರುಜಗನ್ನಾಥದಾಸರು ಅಂತ ಒಬ್ಬರು ಬರ್ತಾರೆ, ಅವರು ಬಂದಾಗ ಆ ಬೃಂದಾವನವನ್ನು ಅವರಿಗೆ ಸೇರುವಂತೆ ಮಾಡಿ ಅಂತ ಹೇಳ್ತಾರಂತೆ. ಪಾಪ ಆ ವಿಧವರಿಗೆ ಭಯ ಆಗಿಬಿಡುತ್ತೆ. ತಕ್ಷಣ ಎಚ್ಚೆತ್ಕೊಂಡು ಅಲ್ಲಿರುವಂಥ ದೀಪವನ್ನು ತೆಗೆದಿಟ್ಟು ಕಾಯ್ತಾ ಇರ್ತಾರಂತೆ. ಈ ಕಡೆ ನಮ್ಮ ದಾಸರಿಗೂ ಕೂಡ ಅದೇ ರೀತಿಯಾಗಿ ಒಂದು ಸ್ವಪ್ನ ಬೀಳುತ್ತಂತೆ. ಈ ಶಿವಮೊಗ್ಗದ ಬಳಿ ಬೊಮ್ಮನಹಳ್ಳಿ ಅನ್ನೋಲ್ಲಿ ನಾನಿದ್ದೀನಿ, ನನ್ನನ್ನು ನೀನು ತೆಗೆದುಕೊಂಡು ಹೋಗಬೇಕು, ವೃಂದಾವನವನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳ್ತಾರಂತೆ. ತಕ್ಷಣ ಎಚ್ಚೆತ್ತಂಥ ರಾಯರು ಅಲ್ಲಿಗೆ ಹೊರಡ್ಲಿಕ್ಕೆ ತೀರ್ಮಾನ ಮಾಡ್ತಾರೆ. ನಾವೆಲ್ಲ ಆದರೆ ಈ ಥರ ಏನೋ ಸ್ವಪ್ನ ಬಂದ್ರೂ 10 ಬಾರಿ ಯೋಚನೆ ಮಾಡ್ತೀವಿ, ಅಯ್ಯೋ ಹೌದಾ ಅಲ್ವಾ, ಏನೋ ಇರಬೇಕು ಬಿಡು ಅಂತ. ಆದರೆ ನೋಡಿ ಭಕ್ತರ ಒಂದು ರೀತಿಯ ಚರ್ಯೆ ನಡವಳಿಕೆ ಹೇಗಿರುತ್ತೆ. ಸ್ವಪ್ನ ಬಿದ್ದ ತಕ್ಷಣ ಏನೂ ಯೋಚನೆ ಮಾಡಿ ಹೊರಟು ಅದೇ ರೀತಿಯಾಗಿ ಅವರ ಆದೇಶದಂತೆ ಸೂಚನೆಯಂತೆ ಹೋಗ್ತಾ ಇದ್ದರೆ ಅವ್ರ ಮನೆ ಮುಂದೆ ಬಂದು ನಿಂತ್ಕೊಳ್ತಾರೆ, ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಅಲ್ಲಿಂದನೇ ಅವರೂ ಕೂಡ ಇವರಿಗೋಸ್ಕರ ಕಾಯ್ತಾ ಇರ್ತಾರೆ. ಆ ಮಾರ್ಗವನ್ನು ಅಲ್ಲಿ ತೋರಿಸ್ತಾರಂತೆ. ಅಲ್ಲಿ ಇವರು ತಾವು ಶಿಷ್ಯರ ಜೊತೆಗೆ ಸೇರಿಕೊಂಡು ಆ ಎಲ್ಲವನ್ನೂ ಕೂಡ ಕೆಡವಿದಾಗ ನೋಡ್ತಾರೆ, ಒಂದು ಶಾಲಗ್ರಾಮ ಶಿಲೆಯ ಒಂದು ವೃಂದಾವನ. ಕಣ್ಣೀರು ಬರುತ್ತೆ ನಮ್ಮ ಗುರುಜಗನ್ನಾಥದಾಸರಿಗೆ. ರಾಯರ ಅನುಗ್ರಹ ಎಂತಹ ಅನುಗ್ರಹ! ಆ ವೃಂದಾವನವನ್ನು ತೆಗೆದುಕೊಂಡು ಹೋಗಿ ಆ ರಾಯರ ಆರಾಧನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂತಹ ಗುರುಜಗನ್ನಾಥದಾಸರು ರಾಯರ ಪರಮ ಕೃಪಾ ಪಾತ್ರರು. ಅವರು ರಾಯರು ನಮಗೆ ರಕ್ಷಿಸಬೇಕು, ನಮ್ಮ ಎಲ್ಲ ಬೇನೆಗಳನ್ನು, ನಮ್ಮ ದುಃಖಗಳನ್ನು, ನಮ್ಮ ರೋಗಗಳನ್ನೆಲ್ಲ ಪರಿಹಾರ ಮಾಡಬೇಕು. ಅದಕ್ಕೋಸ್ಕರ ತಾವು ನಮ್ಮ ಉದ್ಧಾರಕ್ಕೋಸ್ಕರ ಒಂದು ಸ್ತೋತ್ರವನ್ನು ರಾಘವೇಂದ್ರ ರಕ್ಷಾಸ್ತೋತ್ರ ಅಂತ ಮಾಡಿಕೊಟ್ಟಿದ್ದಾರೆ. ಅದನ್ನು ಪಾರಾಯಣ ಮಾಡಿದರೆ ರಾಯರ ಅನುಗ್ರಹ ಆಗಿ ದೇವರ ಭಕ್ತಿ ಮಾಡಲಿಕ್ಕೆ ನಮ್ಮ ಎಲ್ಲ ಅಂಗಗಳು ಸಹಕಾರಿಯಾಗುವಂತೆ, ಆರೋಗ್ಯವಾಗಿರುವಂತೆ ರಾಯರ ಅನುಗ್ರಹ ಮಾಡ್ತಾರೆ. ಭಕ್ತರ ಈ ಭಕ್ತಿಯನ್ನು ಮೆಚ್ಚಿದಂಥ ರಾಯರು ಖಂಡಿತವಾಗಿಯೂ ಫಲ ಕೊಡ್ತಾರೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಅದಕ್ಕೆ ಗುರುಜಗನ್ನಾಥದಾಸರೇ ಸಾಕ್ಷಿ. ಹಾಗಾಗಿ ಅವರು ಮಾಡಿದಂತಹ ರಾಘವೇಂದ್ರ ರಕ್ಷಾಸ್ತೋತ್ರವನ್ನು ತುಂಬ ಶ್ರದ್ಧೆಯಿಂದ ಪಠಿಸಿ ಅವರ ಅನುಗ್ರಹವನ್ನು ಸಂಪಾದನೆ ಮಾಡೋಣ. ಅವರು ರಚಿಸಿದ ಸ್ತೋತ್ರ ಹೀಗಿದೆ:
ಶ್ರೀರಾಘವೇಂದ್ರ ನಾಮ್ನೈವ ಸ್ವಾಂಗನ್ಯಾಸಂ ತು ಕಾರಯೇತ್ ತೇನೈವ ದಾರ್ಢ್ಯಂ ದೇಹಸ್ಯ ಭವತ್ಯೇವ ನ ಸಂಶಯಃ. ರಾಘವೇಂದ್ರೋ ಶಿರಃ ಪಾತು ಫಾಲಂ ಪಾತು ಯತೀಶ್ವರಃ. ಶ್ರೋತ್ರೇ ಪಾತು ಸುರಶ್ರೇಷ್ಠೋ ಮುಖಂ ಪಾತು ಮಹಾಯಶಾಃ. ನೋಡಿ, ಅವ್ರು ಹೇಳ್ತಾರೆ ರಾಘವೇಂದ್ರ ಅನ್ನೋಂಥ ನಾಮೋಚ್ಚಾರಣೆ ಮಾಡೋದ್ರಿಂದಲೇ ನಮ್ಮ ಶಿರಸ್ಸಿನ ರಕ್ಷಣೆ ಆಗುತ್ತಂತ ನಾವು ಕೇಳ್ಕೊಳ್ತೀವಿ. ರಾಘವೇಂದ್ರ ಅಂತ ಹೆಸರಿರತಕ್ಕಂತಹ ಗುರುವೇ ನನ್ನ ತಲೆಯನ್ನು ಕಾಪಾಡು. ಯತೀಶ್ವರ ಅಂತ ಎಲ್ಲರಿಂದನೂ ಕರೆಸ್ಕೊಳ್ತಕ್ಕಂತಹ ಗುರುವೇ ನೀನು ನನ್ನ ಹಣೆಯನ್ನು ಕಾಪಾಡು. ಶ್ರೋತ್ರೇ ಪಾತು ಸುರಶ್ರೇಷ್ಠೋ, ಸುರಶ್ರೇಷ್ಠ ದೇವತೆಯ ಅವತಾರ ಆಗಿರ್ತಕ್ಕಂಥ ರಾಯರೇ ನಮ್ಮ ಕಿವಿಗಳನ್ನು ಕಾಪಾಡಿ. ಮುಖಂ ಪಾತು ಮಹಾಯಶಾಹ, ಜಗತ್ತಲ್ಲಿ ನಿಮ್ಮ ಯಶಸ್ಸಿಗೆ ಸಮನಾದ ಯಶಸ್ಸು ಯಾರಿಗಿದೆ? ಎಲ್ಲ ಕಡೆ ರಾಯರ ಭಕ್ತರು, ಎಲ್ಲೆಲ್ಲೂ ರಾಯರ ವೃಂದಾವನಗಳು, ಎಲ್ಲಿ ಹೋದರೂ ಕೂಡ ರಾಯರ ಹೆಸರಿನಲ್ಲಿ ಖಂಡಿತವಾಗಿಯೂ ನಮಗೆ ಉಪವಾಸ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯಾದ ಭೋಜನದ ವ್ಯವಸ್ಥೆ ಇದೆಲ್ಲ ಇಂತಹ ಮಹಾ ಯಶಸ್ಸು ಪಡೆದಂತಹ ರಾಯರೇ ನನ್ನ ಮುಖವನ್ನು ಕಾಪಾಡಿ, ಯಾವುದೇ ರೋಗ ರುಜಿನಗಳು ಬರದೇ ಇರೋ ಹಂಗೆ ಮಾಡಿ. ನೇತ್ರೇ ಪಾತು ಗುರುಶ್ರೇಷ್ಠೋ ಘ್ರಾಣಂ ಪಾತು ಮಹಾಮನಾಹ ಗಂಡೇ ಪಾತು ಗುಣಾಂಬೋಧಿ ಕಪೋಲೆ ಕಾಮಿತಪ್ರದಃ. ನನ್ನ ಗುರುಗಳ ಶ್ರೇಷ್ಠ ಗುರುಗಳಾಗಿರ್ತಕ್ಕಂತಹ ಗುರುವೇ ನನ್ನ ಕಣ್ಣುಗಳನ್ನು ಕಾಪಾಡು. ಕಣ್ಣುಗಳು ಕಾಪಾಡಿದರೆ ಆ ಕಣ್ಣುಗಳಿಂದ ಪರಮಾತ್ಮನ ದರ್ಶನವನ್ನು, ನಿಮ್ಮ ದರ್ಶನವನ್ನು, ಗುರುಗಳ ದರ್ಶನವನ್ನು ಮಾಡ್ತೀನಿ. ಘ್ರಾಣಂ ಪಾತು ಮಹಾಮನಾಹ, ನಮ್ಮ ಎಲ್ಲರ ಮನಸ್ಸಿನ ಅಭೀಷ್ಟಗಳನ್ನು ತಿಳಿದುಕೊಂಡು ಎಲ್ಲರಿಗೂ ಅವರವರು ಬೇಕಾದಂತಹ ಅಭೀಷ್ಟವನ್ನು ಕರುಣಿಸ್ತಕ್ಕಂತಹ ದೊಡ್ಡ ಮನಸ್ಸು, ವಿಶಾಲವಾದ ಮನಸ್ಸು ನಿಮ್ಮದು. ಸಣ್ಣ ಮನಸ್ಸಲ್ಲ, ವಿಶಾಲವಾದ ಮನಸ್ಸು. ಯಾರೇ ಬರಲಿ, ಆಸ್ತಿಕ ಬರಲಿ, ನಾಸ್ತಿಕ ಬರಲಿ, ನಿಮ್ಮನ್ನು ನಂಬೋನು ಬರಲಿ, ನಂಬದೇ ಇರೋನು ಬರಲಿ, ಎಲ್ಲರಿಗೂ ಅನುಗ್ರಹವನ್ನು ಮಾಡಿ ಕಳಿಸ್ತಿರಲ್ಲ ಅಂತಹ ಮಹಾ ಮನಸ್ಸು ಇರತಕ್ಕಂಥ ರಾಯರೇ, ವಿಶಾಲ ಹೃದಯ ಹೊಂದಿರತಕ್ಕಂಥ ರಾಯರೇ ನನ್ನ ಮೂಗನ್ನು ಕಾಪಾಡಿ, ಆ ಮೂಗಿನ ಶಕ್ತಿಯನ್ನು, ಘ್ರಾಣ ಶಕ್ತಿಯನ್ನು, ಸರಿಯಾಗಿ ಸುಗಂಧವನ್ನು ತೆಗೆದುಕೊಳ್ತಕ್ಕಂಥ ಶಕ್ತಿಯನ್ನು ನಮಗೆ ಕೊಡಿ. ದೇವರಿಗೆ ಅರ್ಚಿಸಿದಂತಹ ಹೂವಿನ ಪರಿಮಳವನ್ನು ನಾನು ನಿತ್ಯ ತಗೊಳ್ತೇನೆ. ಗಂಡೇ ಪಾತು ಗುಣಾಂಬೋಧಿ ಕಪೋಲೆ ಕಾಮಿತಪ್ರದಃ. ಈ ರೀತಿಯಾಗಿ ರಾಯರ ಬೇರೆ 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 ಹೆಸರುಗಳನ್ನು ಕೊಂಡಾಡ್ತಾ ನಮ್ಮ ದೇಹದ ಬೇರೆ ಬೇರೆ ಅಂಗಗಳನ್ನು ರಾಯರೇ ನೀವು ಕಾಪಾಡಿ ಅಂತ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ರೆ ಏನಾಗುತ್ತೆ? ಕೊನೆಗೆ ಪ್ರಾರ್ಥನೆ ಮಾಡ್ತೀವಿ, ಏವಮೇತದ್ ಗುರೋರ್ನಾಮ್ನ ಸರ್ವಾಂಗಂ ರಕ್ಷಯೇತ್ ಸುದೀಹಿ. ಈ ಗುರುಗಳಾಗಿರ್ತಕ್ಕಂಥ ರಾಯರ ಬೇರೆ ಬೇರೆ ಹೆಸರುಗಳಿಂದ ನಮ್ಮ ಬೇರೆ ಬೇರೆ ಅಂಗಗಳನ್ನು ನಾವು ರಕ್ಷಣೆ ಮಾಡ್ಕೋಬೇಕಂತೆ. ಇಷ್ಟು ಸುಲಭವಾದ ಮಾರ್ಗವನ್ನು ಕರುಣಿಸಿಕೊಟ್ಟಿದ್ದಾರೆ ನಮ್ಮ ಗುರು ಜಗನ್ನಾಥದಾಸರು. ಏನಾಗುತ್ತೆ ಅದರಿಂದ? ಫಲ ಏನು? ತಸ್ಯ ರೋಗಾ ವಿನಶ್ಯಂತಿ. ಯಾವುದೇ ರೋಗ ಬರಲಿಕ್ಕಿದ್ರೂ ಬಂದಿದ್ರೂ ಈ ರಾಘವೇಂದ್ರ ರಕ್ಷಾ ಸ್ತೋತ್ರದ ಪಠಣದಿಂದ ಅದು ಪರಿಹಾರವಾಗುತ್ತೆ. ಬರದೇ ಇದ್ದರೆ ಮುಂದೆ ಬರದೇ ಇರೋ ಹಾಗೆ ಮಾಡುತ್ತೆ. ಹಾಗಾಗಿ ಇದನ್ನು ಪಠಿಸಬೇಕು. ಇತಿ ಶ್ರೀ ರಾಘವೇಂದ್ರಾರ್ಯ ಪದಪಂಕಜ ಸೇವಿನ ಸ್ವಾಮಿನ ರಚಿತಂ ರಕ್ಷಾ ಸ್ತೋತ್ರಂ ಸರ್ವಾರ್ಥ ಸಿದ್ಧಿದಂ. ಇದು ಸುಮ್ಮನೆ ಅಲ್ಲ, ರಾಯರ ಪಾದವನ್ನು ನಂಬಿಯೇ ಜೀವನ ಮಾಡಿರತಕ್ಕಂತಹ ನಾನು ಗುರುಜಗನ್ನಾಥದಾಸರು ರಚನೆ ಮಾಡಿದ್ದೇನೆ ಈ ಒಂದು ರಾಘವೇಂದ್ರ ರಕ್ಷಾ ಸ್ತೋತ್ರ ಅಂತ. ಇದು ಎಲ್ಲರ ಅಭಿಷ್ಟೆಯನ್ನು ಸಿದ್ಧಿ ಮಾಡಿಕೊಡುತ್ತೆ, ಎಲ್ಲರ ರೋಗವನ್ನು ದೂರ ಮಾಡಿಕೊಡುತ್ತೆ ಅಂತ ಭಕ್ತರಾದಂತಹ ಅವರು ಇನ್ನೂ ಉಳಿದ ಭಕ್ತರಿಗೆ ರಾಯರ ಅನುಗ್ರಹ ಆಗಲಿ ಅನ್ನೋ ದೃಷ್ಟಿಯಿಂದ ಮಾಡಿಕೊಟ್ಟಿರ್ತಕ್ಕಂತಹ ರಾಘವೇಂದ್ರ ರಕ್ಷಾ ಸ್ತೋತ್ರ. ಎಲ್ಲ ಸದ್ಭಕ್ತರು ಇದರ ಪಾರಾಯಣವನ್ನು ಮಾಡಿ ರಾಯರ ಅನುಗ್ರಹವನ್ನು ಪಡಿಬೇಕು. ಅದಕ್ಕೋಸ್ಕರ ಈ ಒಂದು ಮಂತ್ರವನ್ನು ಜ್ಞಾನಗಮ್ಯದ ಈ ವಾಹಿನಿಯಲ್ಲಿ ಪ್ರಕಟಿಸಲಾಗ್ತಾ ಇದೆ. ಅದನ್ನು ಪಾರಾಯಣ ಮಾಡಿ ಎಲ್ಲರೂ ಆರೋಗ್ಯವನ್ನು ಪಡಿಬೇಕು ಅನ್ನೋದೇ ನಮ್ಮ ಆಶಯ. ಶ್ರೀರಾಘವೇಂದ್ರ ರಕ್ಷಾ ಸ್ತೋತ್ರಂ ಶ್ರೀರಾಘವೇಂದ್ರ ನಾಮ್ನೈವ ಸ್ವಾಂಗನ್ಯಾಸಂ ತು ಕಾರಯೇತ್ ತೇನೈವ ದಾರ್ಢ್ಯಂ ದೇಹಸ್ಯ ಭವತ್ಯೇವ ನ ಸಂಶಯಃ. ರಾಘವೇಂದ್ರೋ ಶಿರಃ ಪಾತು ಫಾಲಂ ಪಾತು ಯತೀಶ್ವರಃ. ಶ್ರೋತ್ರೇ ಪಾತು ಸುರಶ್ರೇಷ್ಠೋ ಮುಖಂ ಪಾತು ಮಹಾಯಶಾಃ. ನೇತ್ರೇ ಪಾತು ಗುರುಶ್ರೇಷ್ಠೋ ಘ್ರಾಣಂ ಪಾತು ಮಹಾಮನಾಃ. ಗಂಡೇ ಪಾತು ಗುಣಾಂಬೋಧಿ ಕಪೋಲೆ ಕಾಮಿತಪ್ರದಃ.
ಊರ್ಧ್ವೋಷ್ಠಂ ವಿಬುಧಃ ಪಾತು ಹ್ಯಧರೋಷ್ಠಂ ಹರಿಪ್ರಿಯಃ ದಂತಾಲಿಂ ದೇಶಿಕಃ ಪಾತು ಜಿಹ್ವಾಂ ಪಾತು ಜಗದ್ಗುರುಃ ಚುಬುಕಂ ಚತುರಃ ಪಾತು ಕಂಠಂ ಪಾತು ಯತೀಶ್ವರಃ ಸ್ಕಂಧೇ ಪಾತು ಸುರಶ್ರೇಷ್ಠೋ ಭುಜೌ ಚ ಸುರವಂದಿತಃ ಬಾಹೂ ಪಾತು ಮಹಾಪ್ರಾಜ್ಞೋ ಹಸ್ತೌ ಸರ್ವಜ್ಞಸತ್ತಮಃ ಹೃದಯಂ ಹರಿಭಕ್ತಸ್ತು ಕಕ್ಷೌ ಪಾತು ವಿಚಕ್ಷಣಃ ಕುಕ್ಷಿಂ ಚ ಪಾತು ಪ್ರಹ್ಲಾದೋ ನಾಭಿಂ ಪಾತು ನರಾಂಶಕಃ ಕಟಿಂ ಸುಧೀಂದ್ರತನಯೋ ಜಘನಂ ವ್ಯಾಸಮೂರ್ತಿಮಾನ್ ಪೃಷ್ಠಂ ಕೃಷ್ಣಪ್ರಿಯಃ ಪಾತು ಗುಹ್ಯಂ ಗುರುವರಃ ಸದಾ ಮೇಢ್ರಂ ಪಾತು ಮಹಾಧೀರೋ ವೃಷಣೋ ಧೀಮತಾಂ ವರಃ ಊರು ಪಾತು ಮಹೋದಾರಃ ಜಾನುನಿ ಜಯತಾಂ ವರಃ ಜಂಘೆ ಜಿತೇಂದ್ರಿಯಃ ಪಾತು ಕುಲ್ಫೌ ಕಾರುಣ್ಯಸಾಗರಃ ಪಾದೌ ಪಾಪಹರಃ ಪಾತು ಅಂಗುಲಿ ಪಾತು ಭೂತಿದಃ ಸರ್ವಾಂಗಂ ಸಾರ್ವಭೌಮಸ್ತು ಪಾಯಾನ್ಮಾಂ ಪಾಪಿನಂ ಸದಾ ಏವಮೇತದ್ಗುರೋರ್ನಾಮ್ನಾ ಸರ್ವಾಂಗಂ ರಕ್ಷಯೇತ್ಸುಧೀಃ ತಸ್ಯ ರೋಗಾ ವಿನಶ್ಯಂತಿ ಸಂಚಿತಾ ಅಪಿ ನಿತ್ಯಶಃ ಆಗಾಮಿನೋ ರೋಗಸಂಘಾಃ ನೈವಾಯಾಂತಿ ಕದಾಚನ ನಶ್ಯೇಯುಃ ಸರ್ವಪಾಪಾನಿ ಸರ್ವೇಷ್ಟಾನಿ ಭವಂತಿ ಚ ಇತಿ ಶ್ರೀರಾಘವೇಂದ್ರಾರ್ಯ ಪದಪಂಕಜಸೇವಿನಾ ಸ್ವಾಮಿನಾ ರಚಿತಂ ರಕ್ಷಾಸ್ತೋತ್ರಂ ಸರ್ವಾರ್ಥಸಿದ್ಧಿದಂ ಇತಿ ಶ್ರೀಗುರುಜಗನ್ನಾಥದಾಚಾರ್ಯ ವಿರಚಿತ ಶ್ರೀರಾಘವೇಂದ್ರ ರಕ್ಷಾಸ್ತೋತ್ರಂ ಸಂಪೂರ್ಣಂ. ಈ ಜ್ಞಾನ ಸೇವೆಯನ್ನು ಮಾಡಿರತಕ್ಕಂಥವರು ನಾಗೇಂದ್ರ ಮತ್ತು ಮುರಳಿ ಕುಟುಂಬದವರು. ಅವರಿಗೂ ಗುರುಜಗನ್ನಾಥದಾಸರ ಅಂತರ್ಯಾಮಿಯಾದ ರಾಯರ ಅಂತರ್ಯಾಮಿಯಾದ ವಾಯುವಂತರ್ಗತ ಶ್ರೀ ರಾಮದೇವರ ಸಂಪೂರ್ಣ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣ ಅರ್ಪಿತಮಸ್ತು.